ನೋಡಿ ಸ್ನೇಹಿತರೆ, ಇದರದ್ದು ಪೈನಾಪಲ್ ಗಿಡ ಸಣ್ಣದಿದೆ, ಅದರಲ್ಲಿ ಕಡ್ಡಿಯ ರೀತಿಯಲ್ಲಿ ಬಂದು ಸಣ್ಣ ಲೈಟ್ನಾಗೆ ಬಂದಿದೆ, ಸಣ್ಣ ಸಣ್ಣದು. ಶೋಗೋಸ್ಕರ ಅದನ್ನು ಉಪಯೋಗಿಸ್ತಾರೆ. ಇದು ಅದೇನಾ ತೋರಿಸಿದ್ರಲ್ಲ? ಅಲ್ಲ, ಅದು ಬೇರೆ, ಅದು ಬೇರೆ, ಅದು ಇಂಡೋನೇಷಿಯಾ ರೆಡ್. ಅದು ಇಂಡೋನೇಷಿಯಾ ರೆಡ್. ಹೌದು. ಇದೊಂದು ಬ್ಲ್ಯಾಕ್ ಆಗಿದೆ ಅಲ್ಲ? ಅದು ನ್ಯೂ ಹೈಬ್ರಿಡ್ ಅಂತ ಒಂದು ವೆರೈಟಿ. ಅದು ನ್ಯೂ ಹೈಬ್ರಿಡ್. ಹೌದು. ನೋಡಿ, ನಿಮಗೆ ಚಾಕ್ಲೇಟ್ ಕಲರ್ ನೋಡಿ ಒಳಗೆ ನೋಡಿ. ಓಹೋ. ಇದು ಕಾಯಿ ಬರುವಾಗಲೇ ಹೀಗೆ, ಹಣ್ಣಾದಲ್ಲ ಇದು. ಗಿಡವೂ ಹಾಗೆ ಇದೆ. ಗಿಡವೂ ಹಾಗೆ ಅಲ್ಲ, ಬ್ಲ್ಯಾಕ್ ಅಲ್ಲ. ಸಾಧಾರಣ ಈ ಸಣ್ಣ ಇದರಲ್ಲೂ ಮಾಡ್ಬೋದು ಈಗ. ಧಾರಾಳ ಸಾಕಾಗ್ತದೆ ಅಲ್ಲ? ಎಷ್ಟು ಲೀಟರ್ ನೀರು ಹಿಡಿಯುವಂಥದ್ದು ಸರ್ ಇದು? ಇದು ಸರ್ 50 ಲೀಟರ್ ಹಿಡಿಬೋದು. 50 ಲೀಟರ್ 30-40 ಲೀಟರ್ ಹಿಡಿಬೋದು ಅಲ್ಲ? ಮನೆ ಪಕ್ಕದಲ್ಲಿ ಕಾಂಪೌಂಡ್ ಮೇಲೇನೂ ಮಾಡ್ಬೋದು, ಚಟ್ಟಿಯಲ್ಲಿ ಎಲ್ಲ ಕಡೆ ಮಾಡ್ಬೋದು, ಎಲ್ಲ ಕಡೆಯಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು, ತಿರುಮಲೇಶ್ವರ ಭಟ್ರ ಕಳೆದ ಒಂದು ವಿಡಿಯೋ ನೀವು ನೋಡಿದ್ರಿ. ಇದು 2ನೇ ವಿಡಿಯೋ. ಪೈನಾಪಲಲ್ಲಿ ನೂರಾರು ವೆರೈಟಿಯ ಪೈನಾಪಲ್ಗಳನ್ನು ನೀವು ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1, 2, 3 ವೆರೈಟಿ ಹೆಚ್ಚು ಅಂತ ಹೇಳಿದರೆ, ಅದಕ್ಕಿಂತ ಹೆಚ್ಚು ವೆರೈಟಿಗಳು ಕಾಣೋದಿಲ್ಲ. ಅಂಥದ್ರಲ್ಲಿ ಇವತ್ತು ನಿಮಗೆ ಪೈನಾಪಲ್ನ ಒಂದು ಲೋಕಕ್ಕೆ ತೊಗೊಂಬರ್ತಾ ಇದ್ದೇನೆ. ಒಂದೊಂದು ರೀತಿಯ ಹಣ್ಣುಗಳು, ಒಂದೊಂದು ರೀತಿಯ ಗಿಡಗಳು, ಅದರಲ್ಲಿ ಬಂದಿರುವಂಥ ಕಲ್ಲರ್ಗಳು, ಅದರ ಗಾತ್ರಗಳು, ಅದರ ವಿಶೇಷತೆಗಳು, ಇದೆಲ್ಲವೂ ಕೂಡ ಪೂರ್ತಿ ಪೈನಾಪಲ್ ತೋಟದಲ್ಲಿರುವಂಥದ್ದು. ನಿಮಗೆ ಈ ಪೈನಾಪಲ್ ತೋಟದ ವಿಶೇಷತೆಗಳೇನು, ಅದರಲ್ಲಿ ಹೇಗೆ ಪೈನಾಪಲ್ ಆಗುತ್ತೆ ಮತ್ತು ಯಾವ್ಯಾವ ದೇಶದ ಪೈನಾಪಲ್ ಎಲ್ಲ ಇದೆ, ಅದೆಲ್ಲ ಮಾಹಿತಿಯನ್ನು ಈ ಕಂಟೆಂಟಲ್ಲಿ ಕೊಡ್ತೇನೆ. ಇದೊಂದು ಅತ್ಯಂತ ಅಮೂಲ್ಯವಾಗಿರುವಂಥ ವಿಡಿಯೋ. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಿ ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಈ ಪೈನಾಪಲ್ನ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿರುಮಲೇಶ್ವರ ಭಟ್ರ ಹತ್ರ ಮಾತುಕತೆ ಮಾಡುವ. ಸರ್, ಪೈನಾಪಲ್ ಅಂತ ಹೇಳಿದ್ರೆ ಒಂಜಿ ಕಾಟು ಒಂಜಿ ಕಾಸಿ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಮಾತ್ರ ಗೊತ್ತಿರುವಂಥದ್ದು. ಆದರೆ ಇವತ್ತು ಇಲ್ಲಿ ನೋಡುವಾಗ ವಿಧವಿಧದಿದೆ. ಯಾವ್ಯಾವ ದೇಶದ್ದು ಮತ್ತು ಹೇಗಿದ್ರ ಗುಣಧರ್ಮಗಳೆಲ್ಲ? ಇದೆಲ್ಲ ಥೈಲ್ಯಾಂಡಿಂದ, ಹೆಚ್ಚು ಥೈಲ್ಯಾಂಡಿಂದ ಇರೋದು. ಥೈಲ್ಯಾಂಡ್ ಉಂಟು, ಮತ್ತು ಇದು ನಿಮಗೆ ಇಂಡೋನೇಷಿಯಾ, ಫಿಲಿಪೈನ್ಸು ಆ ದೇಶದೆಲ್ಲ ಉಂಟು. ಅದು ಜಾಸ್ತಿ ಥೈಲ್ಯಾಂಡಿಂದ ಇರೋದು. ಇದಕ್ಕೇನು ಹೆಸರು? ಇದು ವೆರಿಗೇಟೆಡ್ ಪೈನಾಪಲ್ ಫಿಲಿಪೈನ್ಸ್ ಇಂದ ಇದು. ಫಿಲಿಪೈನ್ಸ್ ಇದು. ಇದು ಅದು ಲಾಬ್ರಸ್ಟ ಅಂತ ಒಂದು ವೆರೈಟಿ ಉಂಟು. ಇದು ಇದೆಲ್ಲ ಇದು ಥೈಲ್ಯಾಂಡ್. ಇದೆಲ್ಲ ಇದು ಥೈಲ್ಯಾಂಡ್, ಹೆಚ್ಚಿನ ಥೈಲ್ಯಾಂಡ್ ಇದು ನೋಡಿ ಬೈರಾಜ ರೆಡ್ ಅಂತ ಹೇಳಿ, ಇದು ಸಹ ಥೈಲ್ಯಾಂಡ್ ರೆಡ್. ಇಲ್ಲಿ ಆಗಿದೆ ಸ್ನೇಹಿತರೆ. ಇದರಲ್ಲಿ ಅದು ತಪ್ಪಿ ಬಂದದ್ದು 2 ಅಥವಾ ಬರುದೇ ಹಾಗೆ ನಿಮಗೆ ಅದೆಲ್ಲ ಪ್ರತಿಯೊಂದರಲ್ಲಿ 2 ಬರ್ತದೆ. ಅದರಲ್ಲಿ ಮತ್ತೆ ಕಲರ್ ನೋಡಿ, ಅದು ಕಾಯಿ ಬರುವಾಗಲೇ ನಿಮಗೆ ಆ ಕಲರ್ ಬರ್ತದೆ. ಅಲ್ಲ, ಕೆಂಪು ಅಲ್ಲ, ಅದು ಅದಕ್ಕಿಂತ ಸ್ವಲ್ಪ ಪಿಂಕ್ ಮಿಕ್ಸ್ ಆಗಿದೆ. ಇದು ನೋಡಿ ನಿಮಗೆ ಚಾಕ್ಲೇಟ್ ಕಲರ್ ನೋಡಿ ಒಳಗೆ ನೋಡಿ. ಇದು ಕಾಯಿ ಬರುವಾಗಲೇ ಹೇಗೆ, ಹಣ್ಣಾದಲ್ಲ ಇದು. ಗಿಡವೂ ಹಾಗೆ ಇದೆ. ಗಿಡವೂ ಹಾಗೆ ಅಲ್ಲ? ಬ್ಲ್ಯಾಕ್ ಅಲ್ಲ? ಸಾಧಾರಣ ಈ ಸಣ್ಣ ಇದರಲ್ಲೂ ಮಾಡ್ಬೋದು ಈಗ. ಧಾರಾಳ ಸಾಕಾಗ್ತದೆ ಅಲ್ಲ? ಸಾಕಾಗ್ತದೆ. ಈಗ ಟೆರೇಸ್ ಗಾರ್ಡನ್ ಇರೋರಿಗೆ ಎಲ್ಲ ಮಾಡ್ಬೋದು, ಮನೆ ಪಕ್ಕದಲ್ಲಿ ಎಲ್ಲ. ಇದು ಮ್ಯೂಟೇಷನ್ ಅಲ್ಲ? ಹೌದು, ಮ್ಯೂಟೇಷನ್ ವೆರಿಗೇಟೆಡ್. ಇದು ರೈನ್ಬೋ. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ ರೈನ್ಬೋ. ಇದೊಂದು ಏನೋ ಒಂದು ಹೊರಟಿದೆ ಅಲ್ಲ, ಇದರಲ್ಲಿ ಇದಿತ್ತು ದೊಡ್ಡದು, ಅದನ್ನು ಕಟ್ ಮಾಡಿ ತೆಗೆದಿದೆ. ಒಂದರಲ್ಲಿ ಇಷ್ಟ ಆಗ್ತದೆ, ಒಂದು 5-6 ಬರ್ತದೆ ಅದರಲ್ಲಿ. ಇದು ಕೇರಳದ ವೆರೈಟಿ ನಿಜವಾಗಿ. ಆಕ್ಚುಲಿ ಇದು ಕೇರಳದಲ್ಲಿ ನಿಮಗೆ ಕೊನ್ನಾನಿ ಅಂತ ಒಂದು ವೆರೈಟಿ ಉಂಟು, ಆ ವೆರೈಟಿ ಇದು. ಅದನ್ನು ಮೊನ್ನೆ ಯಾರು ಹೇಳಿದ್ರು, ಎಲ್ಲೊಂದು ಫಾರಿನ್ ಇದು ಅಂತ ಹೇಳಿ ಯಾರು ಹೇಳಿದ್ರು. ಫಾರಿನ್ ಅಂದ್ರೆ ಅದು ಮುಂಚೆ ಬಂದದ್ದು ಆಗಿರ್ಬೋದು, ಅಲ್ಲಿಂದ ಬಂದಿರ್ಬೋದು. ಅದೇ ಕೇರಳದವರು ನಿಮಗೆ ಫಾರಿನ್ ಹೋಗ್ತಾ ಇರ್ತಾರಲ್ಲ, ಅವರು ತಂದಾಗಿರ್ಬೋದು ಅಲ್ಲಿಂದ. ಇದು ಬನಾನಾ ಪೈನಾಪಲ್ ಅಂತೇಳಿ ನೋಡಿ, ಅದು ಬನಾನಾ ಪೈನಾಪಲ್ ಅಂತೇಳಿ ಉದ್ದ ಬರ್ತದೆ, ಅದು ಬಂಚಿ ಬರುವಂತದ್ದು. ಅದು ಗೊಂಚಲ. ಹೌದು. ಇದು ಹ್ಯಾಂಡ್ ಫುಲ್ ಅಂತೇಳಿ ನಿಮಗೆ ಒಂದು ವೆರೈಟಿ. ಇದನ್ನು ತೆಗೆದ್ರಾ? ಅದು ತೆಗ್ದಿದೆ, ಕೊಯ್ದಾಗಿದೆ ಎಲ್ಲ, ಹಣ್ಣು ಎಲ್ಲ ಇದಾಗಿದೆ ಅದು. ನಂತರ ಇದು ನೋಡಿ, ಇದು ಸಹ ಇದು ಪೈನಾಪಲ್, ಇದು ಬನಾನಾ ಪೈನಾಪಲ್. ಇದು ನೋಡಿ ದೊಡ್ಡ ಮರದಾಗೆ ಬರ್ತದೆ ನೋಡಿ, ಮುಳ್ಳು, ಸಿಕ್ಕಾಪಟ್ಟೆ ಮುಳ್ಳು ಅಲ್ಲ? ಇದು ಸಿಯಾಮ್ ರೂಬಿ ಇದ್ದಾರೆ. ಇದೊಂದು ಬ್ಲ್ಯಾಕ್ ನೋಡಿ, ಇದು ಬ್ಲ್ಯಾಕ್ ಟೈಪ್. ನಮಗೆ ಪಿಂಕ್ ಗೋಲ್ಡ್, ಸಣ್ಣದ್ರಲ್ಲಿ ಪಿಂಕ್ ಇದೆ. ಹೌದೌದು ನೋಡಿ, ಇದು ಅದರಿಂದ ಚಂದ ನೋಡಿ. ಇದು ನೋಡಿ, ಇದರ ಕಲರ್ ನೋಡಿ ಇದರದ್ದು ಅಲ್ಲ? ಇದು ಶ್ರೀರಚ್ಚ ಪಿಂಕ್ ವಾರ್ ಅಂತ. ಅಧಿಕೃತವಾಗಿ ನಿಮ್ಮಲ್ಲಿ ಎಷ್ಟು ವೆರೈಟಿ ಇದೆ? 125 ವೆರೈಟಿ ಹತ್ರ ಅಂದಾಜಿದೆ. ಇದು ನೋಡಿ, ಇದೊಂದು ಬೇರೆ ನೋಡಿ, ಇದು ಸಹ ಹಾಗೆ ರೆಡ್ ಬ್ಯಾಂಬೂ. ಅದು ಸುಮಾರು ಹೆಸರು, ಅದರ ವಿಚಿತ್ರ ಹೆಸರುಗಳೇ ಕಾಣುದು ನಮಗೆ. ಭಾರಿ ಸಣ್ಣದು ಯಾವುದು? ಅದು ಮಿನಿಯೇಚರ್. ಅದು ಸುಮ್ಮನೆ ನಿಮಗೆ ಶೋಗೆ ಅಷ್ಟೇ, ಅದು ತಿನ್ಲಿಕ್ಕೆ ದೊಡ್ಡ ನಿಮಗೆ ಇರ್ಲಿಕ್ಕಿಲ್ಲ. ಅದು ಕೆಲವು ನೋಡಿ ಸ್ನೇಹಿತರೆ, ಇದರದ್ದು ಪೈನಾಪಲ್ ಗಿಡ ಸಣ್ಣದಿದೆ, ಅದರಲ್ಲಿ ಕಡ್ಡಿಯ ರೀತಿಯಲ್ಲಿ ಬಂದು ಸಣ್ಣ ಲೈಟ್ನಾಗೆ ಬಂದಿದೆ, ಸಣ್ಣ ಸಣ್ಣದು. ಶೋಗೋಸ್ಕರ ಅದನ್ನು ಉಪಯೋಗಿಸ್ತಾರೆ. ಎಲ್ಲವನ್ನು ಸಣ್ಣ ಸಣ್ಣ ಡಬ್ಬದಲ್ಲೂ ಕೂಡ ಆಗ್ತದೆ ಅನ್ನುವಂಥದ್ದನ್ನು ನೋಡಿ. ಇದು ಇಲ್ಲಿ ತೋರಿಸಿದೆ, ಮೆಡುಸಾ ಪೈನಾಪಲ್ ಅಂತ ಹೇಳಿ. ನಿಮಗೆ ಒಂದಲ್ಲಿ 100 ಹಣ್ಣು ಬರ್ತದೆ, ಮಧ್ಯದಲ್ಲಿ ಒಂದು ಹಣ್ಣು ಇರ್ತದೆ. ಈಗ ಇದು ಅದು ಬೇರೆ ಬೇರೆ
ಅದು ಬೇರೆ ಬೇರೆ ಹಾಂ ಇದನ್ನು ಹೇಳಿದ್ದು ನಾನು ಫಾರಿನ್ ಇದು ಅಂತ ಹೇಳಿದ್ದು. ಅಲ್ಲ ಇದು ಫಾರಿನ್ ಇದು. ಓಹೋ ಹೋ ಇದು ನಿಮಗೆ ಮೆಡುಸಾ ಅಂತ ಹೇಳಿ, ಇದರಲ್ಲಿ ಜಂಬೋ ವೆರೈಟಿ ಉಂಟು, ನಾರ್ಮಲ್ ವೆರೈಟಿ ಉಂಟು. ಇದು ಜಂಬೋ ವೆರೈಟಿ, ದೊಡ್ಡ ವೆರೈಟಿ. ದೊಡ್ಡ ವೆರೈಟಿ. ಇದು ಸುಮಾರು ಇದೊಂದು ದೊಡ್ಡ ಒಂದು ಬಟ್ಟಿ ಬರ್ತದೆ ಇದು. ಅಲ್ಲ ಗಿಡಗಳೆಲ್ಲ ತುಂಬ ಸಿಗ್ತದೆ ನಿಮಗೆ? ಇದು ಗಿಡ ಸಿಗ್ತದೆ. ಇದು ಯಾವ್ದು ನಮ್ಮ ಲೋಕಲ? ಇದು ಲೋಕಲ್ ಅಲ್ಲ, ಇದು ಕೇರಳದ್ದು. ಇದು ಅದು ಅಂದರೆ ಹೆಸರಿಲ್ಲದ ಹೆಸರಿಲ್ಲದ ಕಾರಣ ಅದಕ್ಕೆ ಬರೀಲಿಕ್ಕೆ ಆಗುದಿಲ್ಲ ಯಾವ್ದು ನಮಗೆ ಅಂತ ಹೇಳಿ. ಇದು ನಮ್ದು ಕಾಟ? ಇದು ಕಾಟ ಅಲ್ಲ, ಇದು ಸಹ ಬೇರೆ ಟೈಪ್. ಆದರೆ ಇದು ಹೆಸರಿಲ್ಲ ಇದಕ್ಕೆ. ಇದೆಲ್ಲ ಕೇರಳದ ವೆರೈಟಿಗಳೆಲ್ಲ. ಅಲ್ಲ ನೋಡುವಾಗ ನಮ್ಮ ಊರಲ್ಲಿ ಕಾಟ ಆಗ್ತಿತ್ತಲ್ಲ ಹಿಂದೆ. ಹೌದೌದು ಅಲ್ಲ ಎಷ್ಟು ಲೀಟರ್ ನೀರು ಹಿಡಿಯುವಂಥದ್ದು ಸರ್ ಇದು? ಇದು ಸರ್ 50 ಲೀಟರ್ ಹಿಡಿಬೋದು. 50 ಲೀಟರ್ 30-40 ಲೀಟರ್ ಹಿಡಿಬೋದು. ಅಲ್ಲ ಮನೆ ಪಕ್ಕದಲ್ಲಿ ಕಾಂಪೌಂಡ್ ಮೇಲೇನೂ ಮಾಡ್ಬೋದು, ಚಟ್ಟಿಯಲ್ಲಿ ಎಲ್ಲ ಕಡೆ ಮಾಡ್ಬೋದು, ಎಲ್ಲ ಕಡೆಯಲ್ಲಿ. ಕೆಲವು ಕಲರ್ ನಿಮಗೆ ಬೇರೆ ಬೇರೆ ಕಲರ್ ಬರ್ತದೆ ಅದರಲ್ಲಿ. ನೋಡಿ ಅದರಲ್ಲಿ ಒಂದು ಕಂಬದಲ್ಲಿ ಉಂಟು ನೋಡಿ, ಅದು ಮೇಲೆ ಅಲ್ಲಿ ನೋಡಿ ಮುಂದೆ ನೋಡಿ ಕಂಬದಲ್ಲಿ, ಅದು ಮೇಲಿಂದ ಕೆಳಗೆ ಇಳಿಯುವಂಥದ್ದು, ಅದು ಮೇಲೆ ಹೋಗುದಿಲ್ಲ. ಇದಾ ಮೇಲಿಂದ ಕೆಳಗೆ ಇಳಿದು? ಹೌದೌದು, ಎಲೆಗಳು ಕೆಳಗೆ ಇಳಿಯುವಂಥದ್ದು. ಅದಕ್ಕೆ ಎತ್ತರಕ್ಕೆ ಹಾಕಿದೆ? ಹೌದೌದು, ಅದಕ್ಕೆ ಕಂಬ. ಅದ ಹೆಸರೇ ಅದಕ್ಕೆ ದೊಡ್ಡ ಸುಮಾರು ಹೆಸರು ಉಂಟು ನೋಡಿ ಇಲ್ಲಿ ನೋಡಿ. ನೋಡಿ ಹೆಸರೇ ಉದ್ದ, ತಲೆ ಬಿಸಿ ಹೆಸರು ಅದರದ್ದು. ಹೇಗೆ ನೆನ್ಪಿಟ್ಕೊಳ್ತೀರಿ ಅಷ್ಟೇ? ಇಲ್ಲ ಬರ್ದಿಟ್ಟಿದೆ ಎಲ್ಲ. ಅಲ್ಲ ಅದೆಲ್ಲ ನೋಡಿ ಬರುವಾಗಲೇ ಕಾಯಿ ಬರುವಾಗಲೇ ಕೆಂಪು ಬರುದು ನೋಡಿ ಇದೆಲ್ಲ. ಅದು ಬ್ಯಾಂಬೂ ಹಿಂಗ್ ಅಂತ, ಅದೊಂದು ರೆಡ್ ಅಂತೇಳಿ, ಅದು ಥೈಲ್ಯಾಂಡ್ ಇಂದ ಅದು ಸಹ. ಎಲ್ಲ ಥೈಲ್ಯಾಂಡ್ ಇಂದ ಹೆಚ್ಚು. ಇದು ಅದೇನಾ ಅಲ್ಲ, ಅದು ಬೇರೆ. ಅದು ಬೇರೆ, ಅದು ಇಂಡೋನೇಷಿಯಾ ರೆಡ್. ಅದು ಇಂಡೋನೇಷಿಯಾ ರೆಡ್. ಹೌದು. ಇದೊಂದು ಬ್ಲ್ಯಾಕ್ ಆಗಿದೆ ಅಲ್ಲ, ಅದು ನ್ಯೂ ಹೈಬ್ರಿಡ್ ಅಂತ ಒಂದು ವೆರೈಟಿ. ಅದು ನ್ಯೂ ಹೈಬ್ರಿಡ್. ಹೌದು. ವಿಧ ವಿಧದ ಪೈನಾಪಲ್ಗಳ ನೋಡಿ, ಅದು ಕಲರ್ ನೋಡಿ ಇದರಲ್ಲಿ ನೋಡಿ, ಇದೆಲ್ಲ ಬರುವ ಅದು ಹೇಗೆ ಕಲರ್ ಅಷ್ಟು ಬರ್ತದೆ ಅಂತ ಗೊತ್ತಿಲ್ಲ ನೋಡಿ. ಅಲ್ಲ ಗಿಡದಲ್ಲಿ? ಹೌದೌದು, ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ನೋಡಿ. ಇದೊಂದು ನೋಡಿ ಕಲರ್ ನೋಡಿ, ಇದು ಹೌದು ಸೂಪರ್ ಇದೆ. ಇದು ಕ್ರಾಸ್ ಪಾಲಿನೇಷನ್ ಆಗೋದು ಇಂಥದ್ದು ಮಾಡೋದು ಅವರು ಮಾಡ್ತಾರೆ ಅಲ್ಲಿ ಥೈಲ್ಯಾಂಡಲ್ಲಿ. ನಿಮಗೆ ಅವರು ನಿಮ್ಮ ಅಲ್ಲ ಇಲ್ಲಿಗ ಹತ್ರ ಇಟ್ಟರೆ ಅಂಥದ್ದೆಲ್ಲ ಸಮಸ್ಯೆಗಳು ಬರಲಿಕ್ಕಿಲ್ಲ, ಆಗುದಿಲ್ಲ. ಯಾಕೆಂದರೆ ಅದಕ್ಕೆ ಅವರು ಎಂಥದ್ದು ಇದು ಮಾಡ್ತಾರೆ, ಅವರು ಹ್ಯಾಂಡ್ ಪಾಲಿನೇಷನ್ ಎಲ್ಲ ಮಾಡಿ ಎಂಥದ್ದು ಹೊಸ ಇದು ಮಾಡ್ತಾರೆ, ತಳಿ ಮಾಡ್ತಾರೆ ಅವರು. ಅದರಲ್ಲಿ ಕೆಲವು ನೋಡಿ ಇದೆಲ್ಲ ಮುಳ್ಳಿಲ್ಲ ನೋಡಿ, ಇದರಲ್ಲಿ ಮುಳ್ಳೇ ಇಲ್ಲ ನೋಡಿ, ಕಾಲಿದು ನೋಡಿ. ಅಲ್ಲ ಅಷ್ಟು ಚಂದ ನಿಮಗೆ ನೋಡಿ, ಕೇದಾಗಿ ಆಗಿದೆ. ಕೇದಾಗಿ ಹಳದೆ. ಹೌದೌದು. ಅಲ್ಲ ಅದರ ಜೊತೆಗೆ ಹಣ್ಣಿನ ನರ್ಸರಿ ಇದು, ಸಣ್ಣ ನರ್ಸರಿ. ನಮ್ಮ ಒಳ್ಳೆ ಬ್ರ್ಯಾಂಡ್ ಅಲ್ಲ ಇಲ್ಲಿ ನಮ್ದು ಜಾಸ್ತಿ ಮಟವದಲ್ಲಿ ತುಂಬಾ ವೆರೈಟಿ ಉಂಟು. ನನ್ನ ಹತ್ರ ಈಗ ಒಂದು 4-5 ವೆರೈಟಿ ಉಂಟು. ಎಷ್ಟು ಸಾವಿರ ಗಿಡ ಮಾಡ್ತೀರಿ ವರ್ಷದಲ್ಲಿ? ಅಯ್ಯೋ ಈ ವರ್ಷ ಒಂದು 4-5 ಸಾವಿರ ಗಿಡ ಮಾಡಿದ್ದೇನೆ. ನೋಡಿ ಸ್ನೇಹಿತರೆ, ಮಟೋ ಅನ್ನುವಂಥದ್ದು ಒಂದು ಭಾರಿ ವಿಶೇಷವಾಗಿರುವಂಥ ಹಣ್ಣು. ಸರ್ ಇದು ಯಾವುದು? ಅದು ರೈನ್ ಫಾಸ್ಟ್ ಪ್ಲಮ್ ಅಂತೇಳಿ ಒಂದು, ಅದು ನಿಮಗೆ ವೈನ್ ತೆಗಿತಾರೆ ಅದರದ್ದು, ತಿನ್ಲಿಕ್ಕೆ ಆಗ್ತದೆ ದ್ರಾಕ್ಷಿಯಾಗಿ. ಜಬೋಟಿಕಾ ಬಲ್ಲ ಅಲ್ಲ? ಜಬೋಟಿಕಾ ಬಲ್ಲ. ಇದು ಇದೊಂದು ಪೇರಳೆ ನೋಡಿ, ಇದೊಂದು ನಿಮಗೆ CDM ಸರ್ಟುವರಿ ಮತ್ತು ಅದು ಇಲ್ಲೇ ನಮ್ಮ ಬ್ರೆಜಿಲಿಂದ. ಅದು ಸಣ್ಣದು, ಪ್ರಪಂಚದಲ್ಲಿ ಅತಿ ಸಣ್ಣ ಪೇರಳೆ. ಅದು ಗೊಂಚಲು ಆಗ್ತದೆ, ಒಳಗಡೆ ಈರೋದು ಇದಾಗಿದೆ. ಹೌದು, ಫೋಟೋ ನೋಡುವ. ಹೌದೌದು, ಒಳ್ಳೆ. ಅದು ಹೊಟ್ಟೆ ತುಂಬ ಹಣ್ಣಲ್ಲ, ಅದು ಟೇಸ್ಟಿಗೆ ಗೊತ್ತಾಯ್ತು. ಇದೆಲ್ಲ ಅದರದ್ದೇ ಗಿಡ ಇದೆಲ್ಲ. ನಾನು ಆ ವಿಡಿಯೋ ಮಾಡುವಾಗ ಫಸ್ಟಿಗೆ ಅಲ್ಲಿಂದ ಈ ಕಡೆಗೆ ಹೋಗುವಾಗ ಇದನ್ನೊಂದು ತೋರಿಸಿದೆ ನಾನು. ಇದೇನು ವಿಶೇಷ? ಇದು ನಿಮಗೆ ಪ್ಲಮ್, ಇದು ಹಣ್ಣಾಗಿ ಕಪ್ಪಾಗಬೇಕು. ಇದು ಇನ್ನೂ ಸಹ ಇದು ದ್ರಾಕ್ಷಿಯಾಗಿ ಬರ್ತದೆ. ಇದು ಈಗ ಕತ್ತಿದ್ರೆ ಕನರು, ಇನ್ನು ಒಳ್ಳೆ ಕಪ್ಪು ಬಣ್ಣಕ್ಕೆ ಬಂದ ನಂತರ ತಿಂದರೆ ಇದು ಮನಿಲಾ ಟೆನ್ನಿಸ್ ಬಾಲ್ ಸೇರಿದ ಹೆಸರು ಇದಕ್ಕೆ. ಒಳ್ಳೆ ಟೇಸ್ಟ್ ಇದು ಮನಿಲಾ ಟೆನ್ನಿಸ್ ಬಾಲ್ ಚೆರಿ. ಹೌದೌದು, ಅಂದರೆ ಅರ್ಪುದು ವೆರೈಟಿಗೆ ಸೇರಿದ್ದ? ಅಂದರೆ ಅದು ಪ್ಲಮ್ ವೆರೈಟಿಗೆ ಸೇರಿದ್ದು. ನೋಡಿ ಇದು ನಿಮಗೆ ಪೇರಳೆ ನೋಡಿ, ಇದೀಗ ನಾನು ಹೇಳಿದೆ ಅಲ್ಲಿ ನೋಡಿ, ಇದು ಇಷ್ಟೇ ದೊಡ್ಡ ಪೇರಳೆ. ಅದೇ ಪೇರಳೆ. ಟೇಸ್ಟ್ ನೋಡಿ ಇದು. ಅಲ್ಲ ನೋಡಿ, ಅದು ನಿಮಗೆ ಪರಿಮಳ, ಬಾಯಿ ಒಂದು ಇಡೀ ಸ್ಮೆಲ್ ಬಾಯಲ್ಲಿ ಭಯಂಕರ ಇದು. ಕೇಪುರ ಟೈಪಲ್ಲಿ ಇದೆ. ಅದೇ ಅದು ನಿಮಗೆ ಹೊಟ್ಟೆ ತುಂಬ ಹಣ್ಣಲ್ಲ ಅಲ್ಲ. ಅದರ ಜೊತೆಗೆ ಇದೀಗ ದೊಡ್ಡ ದೊಡ್ಡ ಇದರಲ್ಲಿ ಹಾಕಿಟ್ಟಿದ್ದಾರಲ್ಲ, ಇದನ್ನೇ ಬೇಕಾದ್ರೆ ಕೊಡ್ತೀರಾ? ಇದೆಲ್ಲ ಮದರ್ ಪ್ಲಾಂಟ್ ನಮಗೆ. ಹೌದಾ? ಇದರಲ್ಲಿ ನೀವು ಗಿಡ ಮಾಡೋದು? ಹೌದೌದು. ಇದು ಲೆಮನು ಮತ್ತು ಮುಸುಂಬಿ ಬೇರೆ ಬೇರೆ ಅದು ಇದರಲ್ಲಿ ಇದೆ. ಇದು ಯಾವುದು ಮುಸುಂಬಿ? ಅದು ಅದರಲ್ಲಿ ಹೆಸರು ಎಂಥದ್ದು ಉಂಟು ನೋಡಿ, ಅದು ವಯನಾಡ್ನ ಮುಸುಂಬಿ ನೋಡಿ ಸ್ನೇಹಿತರೆ, ಕೇರಳದ ಮುಸುಂಬಿ. ಇದೆಲ್ಲ ಜಬೋಟಿಗಾಬ ಕೆಲವೆಲ್ಲ ನಿಮಗೆ. ಜಬೋಟಿಗಾಬ, ಹೌದು. ಮರದ್ರಾಕ್ಷಿ. ಗುಡ್ಡದಲ್ಲಿ ನಿಮಗೆ ಆದುಂಟು ಗಿಡಗಳು, ಆದ ಗಿಡಗಳು ಉಂಟು. ಅದರಲ್ಲಿ ಆಗ್ತಾ ಉಂಟಾ? ಅದರಲ್ಲಿ ಆಗ್ತಾ ಉಂಟು. ಅದರಲ್ಲಿ ಅಪಾರ ವೆರೈಟಿ ಒಂದು ಮೊನ್ನೆ ಅದರ ವಿಡಿಯೋ ಬೇಕಲ್ಲ. ಇಲ್ಲಿ ತೆಂಗಿನ ಗಿಡ ನೆಟ್ಟಿದ್ರಿ? ಅದೊಂದು ನೋಡುವ, ಇಲ್ಲಿ ಕಾಯಿ ಬಂದಿದೆ ನೋಡಿ, ಇಲ್ಲಿ ನೋಡಿ ಸಿಂಗಾರ ಹೊಡೆದ ನೋಡಿ. ಅದು ಸುಮ್ಮನೆ ಒಂದು ನೋಡುವ ಅಂತ ಪ್ರಯೋಗ ಮಾಡೋದು ಅಷ್ಟೇ ಅಲ್ಲ, ಆಗ್ತದ ಅಂತೇಳಿ. ಆದರೆ ಬೇರು ತುಂಬ ಅಲ್ಲ? ಬೇರು ತುಂಬ, ಆದರೆ ನೋಡುವ ಅಂತ. ಈಗ ಕೆಲವೆಲ್ಲ ಕೇರಳದಲ್ಲೆಲ್ಲ ಮಾಡ್ತಾರೆ, ನೋಡುವ ಅಂತ ಹೇಳಿ ಅದನ್ನು ಅದರಲ್ಲೆಲ್ಲ. ಹೌದು. ವಾವ್, ಪೈನಾಪಲ್ಗಳು ಇನ್ನೊಂದು ಎಲ್ಲ ಹಲವು ವಿಧದ್ದು ವೆರೈಟಿಗಳಿದೆ. ಅದರ ಜೊತೆಗೆ ನೀವು ಮನೆಗೆ ಬೇಕಾದ ತರಕಾರಿಗಳ ಮನೆಯಲ್ಲೇ ಬೆಳಿತೀರಲ್ಲ? ಬೆಳಿತೇವೆ ಇಲ್ಲಿ ನಾವು. ಬದನೆ ಅದು ಇದೆಲ್ಲ ನಾವು ಇಲ್ಲೇ ಮಾಡ್ತೇವೆ. ಹೌದು, ಸಾಂಬಾರಿಗೆ ಬೇಕಾಗಿರೋ. ಹೌದೌದು. ನೋಡಿ ಸ್ನೇಹಿತರೆ, ಗ್ರೋ ಬ್ಯಾಗಲ್ಲಿ
ಬದನೆ ಬೆಳೆದಿರುವಂಥದ್ದು. ಎಷ್ಟೇ ಕೃಷಿ ಮಾಡಿದರೂ ಕೂಡ ಇದು ಕೂಡ ತುಂಬ ಇಂಪಾರ್ಟೆಂಟ್. ನಮಗೆ ಬೇಕಾಗಿರುವಂಥದ್ದು ನಾವು ಸಾವಯವ ರೀತಿಯಲ್ಲಿ ಬೆಳೆದು ಉಪಯೋಗ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಮಾವು ನೋಡಿ, ನಿಮಗೆ ಇದೊಂದು ವಿಶೇಷ ಮಾವು ನೋಡಿ, ಇಲ್ಲಿ ನೋಡಿ. ಹಾಂ, ಇದಾ? ಹೌದು ನೋಡಿ, ಮಾವಿನ ಗಿಡ ಅದು. ಹಾಂ, ಇದರಲ್ಲಿ ಏನಾದರೂ ಆಗಿದಾ? ಕಾಯಿ ಆಗಲಿಲ್ಲ, ಅದು ಆಫ್ರಿಕದ್ದು. ಎಷ್ಟು ದೊಡ್ಡದಾಗ್ತದಾ? ಗೊತ್ತಿಲ್ಲ, ಅದು ಎಂಥ ಬಗ್ಗೆ ಮಾಹಿತಿ ಇಲ್ಲ ಅದು. ಹಾಂ, ಈ ರೀತಿ ಡ್ರಮ್ಗಳೆಲ್ಲ ಆಗ್ತದಾ? ಆಗ್ತದೆ. ಮಾವುದೇ ಡ್ರಮ್ಮಲ್ಲಿ ನೋಡಿ, ಇಲ್ಲಿ ಕಾಯಿ ಬಿಟ್ಟು ನೋಡಿ, ಡ್ರಮ್ಮಲ್ಲಿ ನೋಡಿ ಕಾಯಿ, ಇಲ್ಲಿ ನೋಡಿ ಹಣ್ಣು ನೋಡಿ, ಇಲ್ಲಿ ಮಾವು ಕಾಯಿ ನೋಡಿ, ಇಲ್ಲಿ ತುಂಬ ಇತ್ತದಲ್ಲಿ ಕೊಯ್ದು ಅಲ್ಲಿ ನೋಡಿ, ಅಲ್ಲಿ ನೋಡಿ ಮಾವು ನೋಡಿ. ಯಾವ ಮಾವು ಅದು? KK10 ಅಂತೇಳಿ ಒಂದು ವೆರೈಟಿ. ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ದೊಡ್ಡ ಮಾವಾಗಿದೆ ನೋಡಿ. ಅಲ್ಲಿ ಕೆಳಗಡೆ ಡ್ರಮ್ಮನ್ನು ನೀವು ನೋಡ್ಬೋದು. ಎಲ್ಲ ಡ್ರಮ್ಗಳಲ್ಲಿ ಹಾಕಿಟ್ಟಿದ್ದೀರಲ್ಲ? ಎಲ್ಲ ಡ್ರಮ್ಮಲ್ಲಿ ನೋಡಿ, ಇಲ್ಲೆಲ್ಲ ಬಂಚು ಬಂಚು ಉಂಟು ನೋಡಿ. ಅದೆಲ್ಲ ನೋಡಿ. ಅದು ಬೇಕಾದರೆ ಅಷ್ಟು ದೊಡ್ಡ ಗಿಡಗಳನ್ನು ಕೊಡ್ತೀರಾ? ಇಲ್ಲ, ಅದೆಲ್ಲ ನಾವೀಗ ಮದರ್ ಪ್ಲಾಂಟಿಗೆ ಬೇಕಾಗಿ ಮಾಡಿದ್ದದು. ಹಾಂ 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 ಇದೆಲ್ಲ ನಮಗೆ ಅದನ್ನು ಅಷ್ಟು ದೊಡ್ಡ ಕೊಂಡೋಗೋರಿಲ್ಲ, ನಮಗೆ ಅದು ಆಗುವಂಥದ್ದು. ಹೇಳಿದರೆ ರೇಟು ಅಂತ ಹೇಳ್ತಾರೆ. ಹೌದು, ಅದೇ ಅದೇ ಅಲ್ಲ, ಯಾಕಂದರೆ ಅದಕ್ಕೆ ಸಾಧಾರಣ ಅಸಲು ಬಿದ್ದಿರ್ಬೋದು ನಿಮಗೆ. ಅದು ಬೀಳ್ತದೆ, ಎಂತ ಮಾಡುವುದಿಲ್ಲ. ನೋಡಿ, ಇದೊಂದು ಪೈನಾಪಲ್ ನೋಡಿ, ಇದರ ಮುಳ್ಳು ನೋಡಿ. ಇದರ ಮುಳ್ಳಿನ ಬನಾನಾ ಪೈನಾಪಲ್ ಒಂದು ವೆರೈಟಿ ಇದೆ. ಕತ್ತರೆ ಮಾಂಸನ ಕಿತ್ತು ಬರ್ಬೋದು. ಮಾಂಸ ಕಿತ್ತು ಬರ್ಬೋದು ಅಲ್ಲ, ದಡಪಾಯಲ್ಲಿ ಮುಳ್ಳು ಉಂಟು. ಹೌದು, ಆ ಟೈಪ್. ಆ ಟೈಪಲ್ಲಿ ಮುಳ್ಳು ಉಂಟಲ್ಲ ನೋಡಿ. ಇಲ್ಲಿ ನೋಡಿ, ಗ್ರೋ ಬ್ಯಾಗಲ್ಲಿ ಮಾವು ಬಂಚು ಬಂಚು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಾವ ಮಾವು ನೋಡಿ. ಹಾಂ 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 ನೋಡಿ, ಅಲ್ಲಿ ನೋಡಿ. ಹಾಂ ನೋಡಿ, ಅಲ್ಲೆಲ್ಲ ನೋಡಿ. ನೋಡಿ ಸ್ನೇಹಿತರೆ, ಒಂದು ಜಂಕುಲಿ ಮಾವು ಆಗಿರೋದು ನೋಡಿ. ಇಲ್ಲಿ ನೋಡಿ, ಗ್ರೋ ಬ್ಯಾಗಲ್ಲಿ ಡ್ರಮ್ಗಳಲ್ಲಿ ಸೂಪರ್ ಆಗಿದೆ. ಅದರ ಜೊತೆಗೆ ನರ್ಸರಿಗಳು ನೋಡಿ, ಭಾರಿ ಖರ್ಚುಗಳೇನಿಲ್ಲ. ಖಾಲಿ ಕಂಬಗಳನ್ನು, ಸಾಮಾನ್ಯ ಕಂಬಗಳನ್ನು ಉಪಯೋಗಿಸಿ ಗಿಡಗಳನ್ನು ರೆಡಿ ಮಾಡುವಂಥದ್ದು. ಅವಿ ಇದೆ, ಮಟವ್ ಇದೆ, ಬಟರ್ ಫ್ರೂಟ್ ಇದೆ, ಬೇರೆ ಬೇರೆ ವಿಧದ ಗಿಡಗಳು ನಿಮಗೆ ಕಾಣ್ಬೋದು. ಕಬ್ಬುಗಳು ಕೂಡ ಇದೆ, ಬೇರೆ ಬೇರೆ ವಿಧಾನದ ಕಬ್ಬುಗಳು. ಓಕೆ ಸರ್, ಒಂದೊಂದು ವಿಧದ ಗಿಡಗಳನ್ನು ಕೂಡ ತೋರಿಸುವಂಥ ನಮ್ಮ ಪ್ರಯತ್ನ ನೀವು ಅದ್ಭುತವಾಗಿ ವಿವರಿಸಿದ್ರಿ. ಇವತ್ತು ಪೈನಾಪಲ್ನ ಬಗ್ಗೆ ಸುಮಾರು ವರ್ಷದಿಂದ ಕೃಷಿಯ ಸಂಗತಿಗಳನ್ನು ತೋರಿಸುವ ಪ್ರಯತ್ನ ಮಾಡ್ತಿದ್ದೇವೆ ಸಮಾಜದಲ್ಲಿ, ಬೇರೆ ಬೇರೆ ರೀತಿಯ ಕೃಷಿಯ ವಿಷಯಗಳನ್ನು. ಒಟ್ಟಾರೆಯಾಗಿ ಒಂದು ಅತ್ಯದ್ಭುತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನಿಮಗೆ ಧನ್ಯವಾದಗಳು. ಹಾಗೆ ನಮಗೆ ನಮ್ಮ ಕಡೆಯಿಂದ ಈಗ ನಾವು ತುಂಬ ಚಾನಲ್ ನೋಡ್ತಾ ಇರ್ತೇವೆ ಎಲ್ಲ ಕೃಷಿಯ ಬಗ್ಗೆ. ನಾವು ತುಂಬ ನಾನು ನೋಡಿದ್ದೇನೆ ನಿಮ್ಮದು ಬೇರೆ ಬೇರೆ ಕಡೆ ಮಾಡೋದನ್ನು. ನಮಗಾಗಿ ಕಲಿಸಲಿಕ್ಕೆ ನಾವು ಅಷ್ಟುದಲ್ಲಿ ಉಮೇದಲ್ಲಿ ನಮಗೆ ಅದು, ಯಾಕೆಂದರೆ ಅದು ಈ ಬೇಕಾದವರು ಅವರು ಈಗ ಇಂಟ್ರೆಸ್ಟ್ ಇದ್ದರು ಹುಡ್ಕೊಂಡು ಬರ್ತಾರೆ. ಹಾಗಾದ್ರೆ ನಾವು ಅದನ್ನು ನಾವಾಗಿ ಅವರಿಗೆ ಇಂಟ್ರೆಸ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ಅವರಾಗಿ ಬಂದು ಮಾಡ್ತಿದ್ರೆ ನಮ್ಮಿಂದ ಆಕ್ಷೇಪ ಇಲ್ಲ, ಅವರೇ ಇಂಟ್ರೆಸ್ಟ್ ಅಲ್ಲಿ. ನಾವೀಗ ಕೆಲವರು ದುಡ್ಡು ಕೊಟ್ಟು ಮಾಡಿಸೋರು ಇರ್ತಾರೆ, ಆ ಟೈಪ್ ನಮಗೆ ಬೇಡ. ಅದು ನಿಮಗೆ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಮಾಡಲಿ. ಹಾಗಾದ್ರೆ ನಾನು ನಿಮ್ಮದು ಸುಮಾರು ಚಾನಲ್ ನೋಡಿದ್ದೇನೆ ಬೇರೆ ಬೇರೆ ಇದರಲ್ಲಿ. ಅಲ್ಲ, ನೀವು ಅದು ತುಂಬ ಕೃಷಿ ಬಗ್ಗೆ ಜಾಸ್ತಿ ನಮಗೆ ಅದು ನನಗೊಂದು ಆಸೆ ಇತ್ತು, ಮಾಡಿಸಬೇಕು, ಅವರದೊಂದು ಬಂದರೆ ಮಾಡಬೇಕು ಅಂತ ಇತ್ತು, ನನಗೆ ಒಂದು ಆಸೆ ಇತ್ತು. ನಾನಾಗಿ ಹೇಳಲಿಕ್ಕಿಲ್ಲ ಅಂತ ಅನ್ನೇ ಮಾಡಿದ್ದೇನೆ. ಅವ್ರು ಕೇಳಿದರೆ ಮಾಡೋದು, ಯಾಕೆಂದ್ರೆ ನಾವು ಬೇಡ ಅಂತ ಹೇಳಲಿಕ್ಕಿಲ್ಲ. ಹಾಗಾದ್ರೆ ಇದೊಂದು ನನಗೆ ಒಂದು ಅವಕಾಶ ಮಾಡಿದ್ದಕ್ಕೆ ನನಗೆ ಸಹ ನಿಮ್ಮ ಬಗ್ಗೆ ತುಂಬ ಧನ್ಯವಾದ. ನನಗೆ ಅಂದರೆ ನಾವೇನಂದರೆ ಒಂದೇ ಸಲಕ್ಕೆ ಎಲ್ಲ ಕಡೆಯಿಂದ ಮಾಡಿ ಮುಗಿಸಿದ್ರೆ ನಮಗೂ ಹೊಸ ಕಂಟೆಂಟ್ಗಳಿರುವುದಿಲ್ಲ. ನಮಗೆ ಉಂಟಲ್ಲ, ನಿಮಗೆ ರಂಗಕಸ್ತೂರಿ ಅವರು 2 ವರ್ಷದಿಂದ ಹೇಳ್ತಿದ್ದಾರೆ. ಅವತ್ತೊಂದ್ಸಲ ಕರೆದಿದ್ರು, ನಾನು ಇರಲಿಲ್ಲ ಊರಲ್ಲಿ, ಇಲ್ಲಿ ಬಂದಿದ್ರು ಅವರು ತುಂಬ ವಿಡಿಯೋ ಮಾಡಿದ್ದಾರೆ. ಮತ್ತು ನಿಮ್ಮ ಬಗ್ಗೆ ಭಾರಿ ಗೌರವ ಅವರಿಗೆ. ಸೀದಾ ಇಲ್ಲಿಗೆ ಬರ್ತಾರೆ, ಸುಳ್ಯಕ್ಕೆ ಬಂದರೆ. ಅಂದರೆ ಒಂದೇ ಸಲಕ್ಕೆಲ್ಲ ಮಾಡಿ ಮುಗಿಸಿದ್ರೆ ಕಂಟೆಂಟ್ ಇರುವುದಿಲ್ಲ ಅಂತೇಳಿ ದಿನಕ್ಕೊಂದೊಂದು ವಿಶೇಷತೆಗಳು ಅದರದ್ದು. ಹೀಗೆ ಪೈನಾಪಲ್ ನೋಡಿ, ನಂದು 700 ವಿಡಿಯೋ ಆಗಿದೆ. ಫಸ್ಟ್ ಟೈಮ್ ಪೈನಾಪಲ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಫಸ್ಟ್ ಟೈಮ್ ನಾನು ಬಾಳೆ ಬಗ್ಗೆ ಒಂದು ವಿಡಿಯೋ ಮಾಡ್ತಿರೋದು. ಅಂದರೆ ಅಷ್ಟು ವಿಡಿಯೋ ಮಾಡಿದ್ರು ಕೂಡ ತುಂಬ ವೆರೈಟಿ ಬಗ್ಗೆ ಮಾಡಿದ್ವಿ, ಆದರೆ ಒಂದೊಂದು ಕಂಟೆಂಟ್ ನಮಗೆ ಒಂದೊಂದು ವಿಡಿಯೋ ಮಾಡಿರೋದು ಫಸ್ಟ್ ಟೈಮ್. ಹಾಗಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.